ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ಜೈ. ಇವಾಗೇನು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಕಲೇಶ್ಪುರ ರೈಲ್ವೆ ಸ್ಟೇಷನ್. ನಾನು ಲಾಂಗ್ ಬ್ಯಾಕ್ ಹೋದಾಗ ವಿಡಿಯೋ ಮಾಡಿರೋದು. ಗಾಯ್ಸ್, ಆದಷ್ಟು ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ತಳಿಸಿ ನನ್ನ ಚಾನಲ್ನ. ಇನ್ನೇನಾದ್ರು ಚೇಂಜಸ್ ಬೇಕಾಗಿದ್ದರೆ ಅಟ್ಲೀಸ್ಟ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇವತ್ತಿನ ಟಾಪಿಕ್ ಬಂದು ಕೊಲ್ಲೂರು ಮೂಕಾಂಬಿಗಮ್ಮ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಆದಷ್ಟು ನೋಡಿ, ಅದರಲ್ಲಿ ಏನಾದರೂ ಚೇಂಜಸ್ ಆಗಲಿ, ಬದಲಾವಣೆ ಆಗಲಿ, ಏನಾದರೂ ಚೇಂಜಸ್ ಇದ್ದರೆ ನನಗೆ ತಿಳಿಸಿ. ಇದು ಫುಲ್ಲಾಗಿ ಅಟ್ಲೀಸ್ಟ್ ಡಾಕ್ಯುಮೆಂಟ್ರಿ ನಾನು ಮಾಡ್ತಾಯಿಲ್ಲ, ಸಣ್ಣದಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಎಂಜಾಯ್ ಮಾಡಿ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ಕತೆ. ಕೊಲ್ಲೂರು ಮೂಕಾಂಬಿಕಾ ದೇವಿಯು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರು ಗ್ರಾಮದಲ್ಲಿ ನೆಲೆಸಿರುವ ಪವಿತ್ರ ದೇವಿ. ಈ ದೇವಿಯನ್ನು ಪರಮೇಶ್ವರಿ, ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಅವರ ಸಮಾನ ರೂಪವಾಗಿ ಪೂಜಿಸಲಾಗುತ್ತದೆ. ಕಥೆಯ ಮೂಲ. ಪ್ರಾಚೀನ ಕಾಲದಲ್ಲಿ ಕೊಲ್ಲೂರು ಅರಣ್ಯ ಪ್ರದೇಶವಾಗಿತ್ತು. ಅಲ್ಲಿ ಕಾಮಸುರ ಎಂಬ ರಾಕ್ಷಸನು ಗಂಧರ್ವಲೋಕ, ದೇವಲೋಕ ಮತ್ತು ಭೂಲೋಕದಲ್ಲಿ ಭಯೋತ್ಪಾದಕನಾಗಿ ವರಗಳನ್ನು ಪಡೆದು ಆರ್ಭಟಿಸುತ್ತಿದ್ದ. ಬ್ರಹ್ಮನಿಂದ ಅವನಿಗೆ ದೊಡ್ಡ ತಪೋಬಲವಿತ್ತು. ಈ ದೈತ್ಯನು ತನ್ನ ತಪಸ್ಸಿನಿಂದ ಸತ್ವಗುಣವನ್ನು ನಶಿಸುತ್ತಾ ವೇದಪಾಠ ಮಾಡುವ ಋಷಿಗಳಿಗೆ ತೊಂದರೆ ನೀಡಲು ಶುರು ಮಾಡಿದ. ಇದರಿಂದ ಆ ಭಾಗದಲ್ಲಿ ವೇದಧ್ವನಿಯೇ ಮೌನಗೊಂಡಿತು. ಮೂಕಾಂಬಿಕಾ ದೇವಿ ಈ ದೈತ್ಯನ ಕಾರ್ಯಗಳನ್ನು ಕಂಡು ಅವನನ್ನು ನಾಶ ಮಾಡಲು ಸಂಕಲ್ಪಿಸಿದರು. ದೇವಿಯ ಶಕ್ತಿ ಹೃದಯದಲ್ಲಿ ಪ್ರವೇಶಿಸುತ್ತಿರುವುದನ್ನು ಅರಿತು ಕಾಮಸುರನು ತನ್ನ ಶಕ್ತಿಯನ್ನು ಬಳಸಲು ಬಯಸಿದ. ಆದರೆ ದೇವಿಯ ದೃಷ್ಟಿಯಿಂದಲೇ ಅವನ ನಾಲಿಗೆ ಮೂಗುದಾಗಿ ಹೋಗಿತು. ಇದರಿಂದ ಅವನು ಮಾತಾಡುವ ಶಕ್ತಿಯನ್ನು ಕಳೆದುಕೊಂಡನು. ಅದರಿಂದ ಅವನನ್ನು ಮೂಕಾಸುರ ಎಂದು ಕರೆಯಲಾಯಿತು. ಅನಂತರ ಆದಿ ಶಂಕರಾಚಾರ್ಯರು ದೇವಿಯ ಧ್ಯಾನದಲ್ಲಿ ನಿರತರಾಗಿದ್ದರು. ದೇವಿಯ ಅನುಗ್ರಹದಿಂದ ಮೂಕಾಸುರನ ವಿರುದ್ಧ ಯುದ್ಧವಿದ್ದು ಮೂಕಾಂಬಿಕಾ ದೇವಿಯು ಆ ದೈತ್ಯನನ್ನು ಸಂಹರಿಸಿದರು. ಇದರಿಂದ ಈ ಸ್ಥಳ ಮೂಕಾಂಬಿಕಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಇದು ನಂತರ ಮೂಕಾಂಬಿಕಾ ಎಂದು ಮಾರ್ಪಟ್ಟಿತು. ದೇವಾಲಯದ ವಿಶೇಷತೆ. ಸ್ವಯಂಭೂಲಿಂಗ. ಈ ದೇವಾಲಯದ ಮುಖ್ಯ ಆರಾಧ್ಯ ಮೂರ್ತಿ ಶಿವಲಿಂಗ. ಇದು ಸ್ವಯಂ ಪ್ರತ್ಯಕ್ಷವಾಗಿ ಭೂಮಿಯಲ್ಲಿ ಪ್ರತ್ಯಕ್ಷವಾಯಿತು. ತ್ರಿಗುಣಾತ್ಮಕ ರೂಪ. ಮೂಕಾಂಬಿಕಾ ದೇವಿ ಸತ್ಯ, ತಮಸ ಮತ್ತು ರಾಜಸ ಗುಣಗಳನ್ನು ಹೊಂದಿರುವ ತ್ರಿಗುಣಾತ್ಮಕ ದೇವಿ. ಆದಿ ಶಂಕರಾಚಾರ್ಯರ ಅನುಗ್ರಹ. ಶಂಕರಾಚಾರ್ಯರು ಇಲ್ಲಿ ತಪಸ್ಸು ಮಾಡಿ ದೇವಿಯನ್ನು ಸ್ಥಾಪಿಸಿದರೆಂದು ಹೇಳಲಾಗುತ್ತದೆ. ಮೂಕಾಂಬಿಕಾ ದೇವಿಯ ಮಹತ್ವ. ದೇವಿ ಕೇವಲ ಶಕ್ತಿಯ ಆವಾಹನೆ ಮಾತ್ರವಲ್ಲ, ಸರಸ್ವತಿ ದೇವಿಯು ಜ್ಞಾನಕ್ಕೆ ಮೂರ್ತರೂಪ ಕೂಡ. ವಿದ್ಯಾಭ್ಯಾಸ, ಕಲೆ, ತಪಸ್ಸು, ಆರಾಧನೆ ಮತ್ತು ಪರಮಶಕ್ತಿಯ ಪ್ರಾಪ್ತಿಗೆ ಈ ದೇವಿಯನ್ನು ಪೂಜಿಸಲಾಗುತ್ತದೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಸಾಕಷ್ಟು ಭಕ್ತರನ್ನು ಸೆಳೆಯುವ ಪವಿತ್ರ ಕ್ಷೇತ್ರ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ಮಹಿಮೆ ಮತ್ತು ಪುರಾಣ ಕಥೆಗಳು. ಕೊಲ್ಲೂರು ಮೂಕಾಂಬಿಕಾ ದೇವಿಯು ಶ್ರೀ ಚಕ್ರ ಮತ್ತು ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಪ್ರಮುಖವಾದ ಶಕ್ತಿ ಕ್ಷೇತ್ರ. ಈ ದೇವಾಲಯಕ್ಕೆ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದ ಅನೇಕ ಭಕ್ತರು ಭೇಟಿ ನೀಡುತ್ತಾರೆ. 1. ಮೂಕಾಸುರನ ವಧೆ ಮತ್ತು ದೇವಿಯ ಪರಾಕ್ರಮ. ಮೂಕಾಸುರನು ತನ್ನ ಬಲವನ್ನು ಹೆಚ್ಚಿಸಿಕೊಂಡು ಋಷಿಗಳು ಮತ್ತು ಸತ್ಪುರುಷರನ್ನು ಕಾಡಲು ಪ್ರಾರಂಭಿಸಿದ. ಇದರಿಂದ ವೇದಪಠಣ ಮುಗಿಯಿತು ಮತ್ತು ಜ್ಞಾನೋದಯವೇ ನಿಂತಿತು. ಋಷಿಗಳು ಪರಮೇಶ್ವರನ ಬಳಿ ಶರಣು ಹೋಗಿ ಈ ಸಮಸ್ಯೆಗೆ ಪರಿಹಾರವನ್ನು ಬೇಡಿದರು. ಈ ಸಂದರ್ಭದಲ್ಲಿ ಪಾರ್ವತಿ ದೇವಿಯು ಅಷ್ಟಾದಶ ಭುಜಗಳ ಸಹಿತ ಶಕ್ತಿ ರೂಪದಲ್ಲಿ ಮೂಕಾಸುರನನ್ನು ವಧಿಸಿ ಮೂಕಾಂಬಿಕಾ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಈ ವಿಜಯವನ್ನು ಖಚಿತಪಡಿಸಿಕೊಳ್ಳಲು ಪರಮಶಿವನು ಸ್ವತಃ ಈ ಕ್ಷೇತ್ರಕ್ಕೆ ಆಗಮಿಸಿ ತನ್ನ ಜ್ಯೋತಿಲಿಂಗವನ್ನು ಪ್ರತ್ಯಕ್ಷಗೊಳಿಸಿದರು. ಈ ಲಿಂಗವನ್ನು ಸ್ವಯಂಭೂ ಲಿಂಗ ಎಂದು ಕರೆಯುತ್ತಾರೆ. ಇದು ಶಿವ ಮತ್ತು ಶಕ್ತಿಯ ಸಮಾನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. 2. ಆದಿ ಶಂಕರಾಚಾರ್ಯರ ದರ್ಶನ ಮತ್ತು ದೇವಿಯ ಅನುಗ್ರಹ. ಶ್ರೀ ಆದಿ ಶಂಕರಾಚಾರ್ಯರು ಮೂಕಾಂಬಿಕಾ ದೇವಿಯನ್ನು ಧ್ಯಾನಿಸುತ್ತಿದ್ದಾಗ ಅವರ ನಿಜ ಸ್ವರೂಪವನ್ನು ಅರಿತುಕೊಳ್ಳಲು ಪವಿತ್ರ ತಪಸ್ಸು ನಡೆಸಿದರು. ಇದರಿಂದ ದೇವಿ ಪ್ರತ್ಯಕ್ಷವಾಗಿ ಆಚಾರ್ಯರಿಗೆ ತನ್ನ ಅನುಗ್ರಹವನ್ನು ನೀಡಿದಳು. ಆಚಾರ್ಯರು ದೇವಿಯನ್ನು ತಮ್ಮ ಜೊತೆಗೆ ಕೇರಳಕ್ಕೆ ಕೊಂಡೊಯ್ಯಲು ಬಯಸಿದಾಗ ಮೂಕಾಂಬಿಕಾ ದೇವಿಯು ಒಂದು ಷರತ್ತು ವಹಿಸಿದರು. ನೀನು ನನ್ನನ್ನು ನೋಡದೆ ಹೋಗುತ್ತಿರಬೇಕು. ಯಾವ ಕ್ಷಣದಲ್ಲಿ ನನ್ನ ಕಡೆಗೆ ತಿರುಗಿ ನೋಡುವೆಯೋ ಅಕ್ಷರಶಃ ಅಲ್ಲೇ ನಾನು ನಿಲ್ಲುತ್ತೇನೆ. ಶಂಕರಾಚಾರ್ಯರು ಈ ನಿಯಮವನ್ನು ಅನುಸರಿಸುತ್ತಾ ಹೋದರು. ಆದರೆ ಕೊಲ್ಲೂರು ಬಳಿ ಅವರು ದೇವಿಯ ಪಾದನಾದವನ್ನು ಕೇಳದೆ ಹೋದರು ಮತ್ತು ಸಂದೇಹಗೊಂಡು ತಿರುಗಿ ನೋಡಿದರು. ತಕ್ಷಣ ದೇವಿಯು ಅಲ್ಲಿ ಸ್ಥಿರಗೊಂಡರು. ಇದರಿಂದ ಈ ಸ್ಥಳ ಶಕ್ತಿಪೀಠವಾಯಿತು. 3. ದೇವಾಲಯದ ವಿಶೇಷತೆಗಳು. ಸ್ವಯಂಭೂಲಿಂಗ. ಇದು ಶಿವ ಮತ್ತು ಶಕ್ತಿಯ ಸಮ್ಮಿಲನವಾಗಿದೆ. ಸುವರ್ಣ ರಥೋತ್ಸವ. ದೇವಿಯ ಮಹೋತ್ಸವವನ್ನು ಸುವರ್ಣ ರಥದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ.
ಸರಸ್ವತಿ ಪೂಜೆ, ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ ಸರ್ವಶ್ರೇಷ್ಠವಾದ ದೇವಿ. ವಿದ್ಯಾರ್ಥಿಗಳು ಇಲ್ಲಿ ಪೂಜೆ ಮಾಡುವ ಮೂಲಕ ಜ್ಞಾನೋದಯವನ್ನು ಪಡೆಯುತ್ತಾರೆ. 4. ಶ್ರೀ ಚಕ್ರ ಮತ್ತು ಶಕ್ತಿಪೀಠ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಗರ್ಭಗುಡಿಯಲ್ಲಿರುವ ಶ್ರೀ ಚಕ್ರ ಅತ್ಯಂತ ಪವಿತ್ರ. ಇದು ಪರಮಶಕ್ತಿಯ ಪ್ರತ್ಯಕ್ಷ ರೂಪ ಎಂದು ಭಕ್ತರು ನಂಬುತ್ತಾರೆ. ಇದು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಪ್ರತೀಕವಾಗಿದೆ. 5. ದೇವಿಯ ನಿತ್ಯ ಪೂಜೆಗಳು ಮತ್ತು ಉತ್ಸವಗಳು. 1. ನವರಾತ್ರಿ ಉತ್ಸವ. ಈ ಸಮಯದಲ್ಲಿ ತಂಗಾಳಕ್ಕೆ ಭಕ್ತರ ಮೊರೆ ಬೀಳುತ್ತಾರೆ. 2. ಮಕರ ಸಂಕ್ರಾಂತಿ, ವಿಶೇಷ ಪಂಚಾಮೃತ ಅಭಿಷೇಕ ಮತ್ತು ಪೂಜೆಗಳು. 3. ರಥೋತ್ಸವ, ಚಂದ್ರಮಂಡಲ ಮತ್ತು ಸೂರ್ಯಮಂಡಲ ರಥಗಳಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ಹೊರತಾರೆ. 6. ಮೂಕಾಂಬಿಕಾ ದೇವಿಯ ಮಹತ್ವ. ವಿದ್ಯಾ ಪ್ರಾಪ್ತಿ, ಜ್ಞಾನ ಮತ್ತು ಶಕ್ತಿಯ ತಾತ್ಪರ್ಯ ಹೊಂದಿರುವ ದೇವಿ. ಸಮಸ್ತ ದುಷ್ಟ ಶಕ್ತಿಗಳನ್ನು ಶಾಂತಿಗೊಳಿಸುವ ಪರಾಶಕ್ತಿ. ಭಕ್ತರ ಕಷ್ಟಗಳನ್ನು ನಿವಾರಿಸಿ ಆಯುಷ್ಯ, ಐಶ್ವರ್ಯ ಮತ್ತು ಶ್ರೇಯೋಭಿವೃದ್ಧಿಯನ್ನು ನೀಡುವ ತಾಯಿ. 7. ಕೊಲ್ಲೂರು ಯಾತ್ರೆಯ ಮಹತ್ವ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನದಿಂದ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗುತ್ತದೆ. ಕುಲದೋಷಗಳು ನಿವಾರಣೆಯಾಗುತ್ತವೆ. ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಶತ್ರು ಬಾಧೆ, ದುರ್ದೈವ ನಿವಾರಣೆಯಾಗುತ್ತದೆ.